ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಾಸನಲ್ಲಿದ್ದೀನಿ. ಇವತ್ತು ಸಂಡೇ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಹಾಸನದ ಗುಹೆ ಕಲ್ಲಮ್ಮ ಅಂತ ಇದೆ. ಮೇ ಬಿ ಹಾಸನವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಆ ಸರ್ಕಲಲ್ಲಿ ಓಡಾಡೋರಿಗೆ ಆಲೂರು ರೋಡ್ಗೆ ಹೋಗ್ತೀವಲ್ಲ, ಅಲ್ಲಿದೆ ದೇವಸ್ಥಾನ. ಸೊ ಇಲ್ಲಿ ಏನಪ್ಪ ಅಂತ ಅಂದರೆ, ಯಾರು ವೆಹಿಕಲ್ ತೊಗೋತಾರಲ್ಲ, ಹೊಸ ವೆಹಿಕಲ್ ಎಲ್ಲ ತೊಗೊಂಡ್ರೆ ಫಸ್ಟ್ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ನಮ್ಮದು ಒಂದು ಸಣ್ಣ ಪೂಜೆ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಫಸ್ಟ್ ನಾವು ಮೊಸರನ್ನ ಮಾಡಿಕೊಂಡು, ಹಾಗೆ ಎರಡು ಕೋಳಿ ತೊಗೊಂಡು ಬಂದಿದ್ವಿ. ಮೊಸರನ್ನ ಪೂಜೆ ಮಾಡಿಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಕೋಳಿನ ಒಪ್ಪಿಸ್ಕೊಂಡು ಆಮೇಲೆ ಮನೆಗೆ ತೊಗೊಂಡೋಗಿ ಅದನ್ನು ಅಡುಗೆ ಮಾಡಿಕೊಂಡು ಮತ್ತೆ ವಾಪಸ್ ದೇವಸ್ಥಾನ ತೊಗೊಬಂದು ಪೂಜೆ ಮಾಡ್ಕೋದವ್ರು. ಇನ್ನು ಕೆಲವರು ಒಪ್ಪಿಸ್ಕೊಂಡು ಮನೇಲಿ ಹೋಗಿ ಪೂಜೆ ಮಾಡ್ಕೊಂಡು ತಿಂತಾರೆ. ಇನ್ನು ಕೆಲವರು ಬಂದು ಇಲ್ಲೇ ದೇವ್ರಿಗೆ ಫಸ್ಟು ಕೊಟ್ಬಿಟ್ಟು ಆಮೇಲೆ ಮನೆಗೆ ತೊಗೊಂಡೋಗಿ ಊಟ ಮಾಡ್ತಾರೆ. ಸೊ ನಾವು ಕಟ್ ಮಾಡಿಸಿ ಮನೆಗೆ ತೊಗೊಂಡೋಗಿ ಅಡುಗೆ ಮಾಡಿ ವಾಪಸ್ ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆ ಮಾಡಿ ಆಮೇಲೆ ನಾವು ತಿನ್ನೋವಂಥದ್ದು. ಸೊ ಇಲ್ಲಿ ತುಂಬ ಜನ ಬಂದಿದ್ದರು ಕೋಳಿ ಕಟ್ ಮಾಡ್ಸೋಕ್ಕೆ. ಜಾಸ್ತಿ ತೋರ್ಸೋಕ್ಕೆ ಹೋಗಿಲ್ಲ ನಾನು. ಈ ಕಡೆ ಕಟ್ ಮಾಡಿಬಿಟ್ಟು ಈ ಕಡೆ ಒಂದು ಕೇಜ್ ಇರೋದೆ, ಅದಕ್ಕೆ ಹಾಕ್ತಾರೆ, ಅದರಲ್ಲಿ ಅದು ಇದಾಗುತ್ತೆ. ಸೊ ನೆಕ್ಸ್ಟ್ ಈ ಗ್ಯಾಪಲ್ಲಿ ನಾವು ಮನೆಗೆ ಹೋಗಿ ಅಡುಗೆನ ಮಾಡಿಕೊಂಡು ಮತ್ತೆ ವಾಪಸ್ ದೇವಸ್ಥಾನಕ್ಕೆ ಬಂದು ನೋಡಿ, ನಾವಲ್ಲಿ ಮುದ್ದೆ ಮಾಡಿದ್ದೀವಿ, ರೈಸ್ ಮಾಡಿದ್ದೀವಿ, ಹಾಗೆ ಚಿಕನ್ ಏನು ಮಾಡಿದ್ವಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿ ದೇವ್ರ ಹತ್ರ ನಾವೇನು ಕೇಳ್ಕೊಂಡಿದ್ವಿ ಅದನ್ನು ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗಬೇಕು. ಅದು ಆಚೆ ದೇವ್ರಿಗೆ ಊಟ ಕೊಡೋದು, ಒಳಗಡೆ ಕೊಡೋದಿಲ್ಲ. ಸೊ ಆಚೆ ಇಟ್ಬಿಟ್ಟು ಪೂಜೆ ಎಲ್ಲನೂ ಮಾಡಿಕೊಂಡು ಚೆನ್ನಾಗಾಯಿತು ಪೂಜೆ. ಸೊ ಮುಗಿಸ್ಕೊಂಡು ಹೊರಟ್ವಿ. ಪಕ್ಕದಲ್ಲಿ ಫಂಕ್ಷನು ನಡೀತಾ ಇದೆ, ಯಾವುದೋ ಬೇರೆಯವ್ರದ್ದು ಊರವ್ರದ್ದು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಬೀಗ್ರೂಟ ನಡೀತಾ ಇತ್ತು. ಸೊ ಅದು ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಸೊ ಇಷ್ಟೇ ಗೈಸ್, ಪುಟ್ಟದಾಗಿ ಚೊಕ್ಕದಾಗಿ ವ್ಲಾಗ್ನ ಮಾಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.